ನೀವ್ಯಾರೋ ನನಗೆ ಗೊತ್ತಿಲ್ಲ ಅಂತ ನಿನ್ನೆನೇ ಹೇಳಿದ್ನಲ್ಲ, ಅದರ್ಥ ಆಗ್ಲಿಲ್ವಾ? ಆಯ್ತು, ಅದೇ ಯಾಕೆ ನೀನು ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳಕ್ ಬಂದೆ. ಮೇರಿ, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡಿ ಈಗ ತಪ್ಪಿಸ್ಕೊಳಕ್ ನೋಡಿದ್ರೆ ಸುಮ್ಮನೆ ಬಿಡ್ತೀನೇನು? ಸುಳ್ಳು. ನಾನು ನಿಮ್ಮನ್ನು ಯಾವತ್ತೂ ಪ್ರೀತಿಸ್ಲಿಲ್ಲ. ಏನಂತೆ? ನೀನು ನನ್ನ ಪ್ರೀತಿಸಲಿಲ್ಲ? ನನ್ನ ಮುಖ ನೋಡಿ ಹೇಳು ಹಾಗಂತ. ಮನಸ್ಸಿನಲ್ಲಿ ಸಮುದ್ರದಷ್ಟು ಆಸೆ ಇಟ್ಕೊಂಡು ಇವಾಗ ಇಲ್ಲ ಅಂತ ಹೇಳಿದ್ರೆ ನಂಬುವಂಥ ಮೂರ್ಖ ನಾನಲ್ಲ. ನಿಜ ಹೇಳು, ಯಾವ ಕಾರಣಕ್ಕೋಸ್ಕರ ನನ್ನಿಂದ ದೂರ ಆಗ್ಬೇಕು ಅಂತ ಇದೆಯೇ ನೀನು? ಕಾರಣ ನಾನು ಹೇಳ್ತೀನಿ, ಬಾ ನನ್ನ ಜೊತೆ. ನೋಡು, ಇವಳು ಯಾರು ಗೊತ್ತಾ? ಮೇರಿ ಅಮ್ಮ, ನನ್ನ ಹೆಂಡತಿ. ತನ್ನ ಜೀವನದ ಸುಖ ಸಂತೋಷಗಳನ್ನೆಲ್ಲ ಕಳ್ಕೊಂಡು 4 ಗೋಡೆಗಳ ಮಧ್ಯೆ 15 ವರ್ಷಗಳಿಂದ ಮೃಗದ ಹಾಗೆ ಬಾಳ್ತಿದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ನಿಮ್ಮಪ್ಪ. ನಮ್ಮಪ್ಪನ? ನಮ್ಮಪ್ಪನಿಗೂ ಇದಕ್ಕೂ ಸಂಬಂಧ ಏನು? ಅದನ್ನ ಹೇಳೋಕೆ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು. ಈ ಲಕ್ಷ್ಮಿ ಯಾರು ಅಂತ ತಿಳ್ಕೊಂಡಿದ್ಯಾ? ನಿಮ್ ತಂದೆ ಒಡ ಹುಟ್ಟಿದ ತಂಗಿ, ನಿಮ್ಮತ್ತೆ. ಇವಳು ನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮಪ್ಪ ಹುಲಿಯಾಗಿ ತಂಗಿ ಸಂಬಂಧನ ಮುರ್ಕೊಂಡ. ಅವನ್ ನಮ್ಮನ್ನು ದೂರ ತಳೆದಾಗ ನಾವು ದೂರವಾಗೇ ಇದ್ದಿದ್ರೆ ಅದೆಷ್ಟೋ ಚೆನ್ನಾಗಿರ್ತಿತ್ತು. ಆದ್ರೆ ವಿಧಿ, ಆವತ್ತೊಂದಿನ ಇವರಮ್ಮ ಅಂದ್ರೆ ನಿಮ್ಮ ಅಜ್ಜಿ ತೀರ್ಕೊಂಡ್ರು ಅಂತ ಸಮಾಚಾರ ಬಂತು. ಯಾತಕ್ ಬಂದೆ? ಯಾರನ್ನ ಕೇಳಿ ಇಲ್ಲಿಗೆ ಬಂದೆ? ಅಣ್ಣ, ಒಂದೇ ಒಂದು ಸಾರಿ ಅಮ್ಮನ ಮುಖ ನೋಡೋಕೆ ಅವಕಾಶ ಕೊಡೋಣ. ನಿನ್ನ ಭಾಗಕ್ಕೆ ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ಯಾವತ್ತಿ ಹೊಸ ದಾಟಿ ಹಚ್ಕೋದ್ಯೋ ಅವತ್ತೇ ನಿನ್ನ ನಮ್ಮ ಸಂಬಂಧ ಹರಿದೋಯ್ತು. ಅಣ್ಣ, ಏನು ಅಂದ್ರೆ ಆದತ್ತೆಲ್ಲ ಆಗೋಯ್ತು. ಮುಗ್ದು ಹೋದ ಕಥೆಯನ್ನೆಲ್ಲ ಜ್ಞಾಪಿಸ್ಕೊಂಡು ಸತ್ತ ತಾಯಿ ಎದುರಿಗೆ ಯಾಕೆ ಜಗಳ ಕಾಯ್ತೀರಿ? ಜಾತಿ ಇಲ್ಲದ ಜಾತಿಯನ್ನು ಕಟ್ಕೊಂಡು ಓಡೋದೊಳಗೆ ಈ ಮನೆ ಋಣ ಸಂಬಂಧ ಹರಿದೋಯ್ತು ಕಣೆ. ನಾ ಹೇಳ್ತಾ ಇದ್ದೀನಿ, ಇನ್ನೊಂದು ಕ್ಷಣನೇ ಇಲ್ಲಿದ್ರು ಸುಮ್ಗಿರ್ದಲ್ಲ. ಹಾಗನ್ಬಿಡಣ್ಣ, ನಿನ್ ತಮ್ಮಯ್ಯ ಅಂತೀನಿ. ಅಮ್ಮನ ಕೊನೆ ಬಾರಿ ಒಂದು ಕಣ್ ತುಂಬ ನೋಡ್ಕೊಂಡು ಹೋಗ್ತೀನಿ. ಸಾಧ್ಯ ಇಲ್ಲ ಅದು, ಸಾಧ್ಯ ಇಲ್ಲ ಅದು. ಅಮ್ಮ, ಅಮ್ಮ, ಅಯ್ಯೋ, ದಯವಿಟ್ಟು ಸುಮ್ನಿರಿ ಅಂದ್ರೆ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಈ ಘಟನೆ ನಡೆದ ಗಳಿಗೆಯಿಂದ ನನ್ನ ಲಕ್ಷ್ಮಿ ಸ್ಥಿತಿ ಹೀಗಾಗಿದೆ. ಅಂತ ಒಬ್ಬ ಕಟ್ಕನ ಮನೆಗೆ ನನ್ನ ಮಗನ್ ಕೊಡ್ಲಾ? ತಾಯಿ ಹಾಗೆ ನನ್ನ ಮಗಳ ಜೀವನ ಹಾಳು ಮಾಡ್ಲಾ? ಇಲ್ಲ, ಈ ಸಂಬಂಧ ಯಾವತ್ತಿಗೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. Hello, Joseph here. Cable from London? What? Nan brother ಹುಷಾರಿಲ್ವಾ? Okay, okay. I will come by tomorrow morning flight. Okay. ಮೇರಿ, ನಾನು ಅರ್ಜೆಂಟಾಗಿ ಲಂಡನ್ ಹೋಗ್ಬೇಕಾಗಿದೆಯಮ್ಮ. ಲಂಡನ್ಗ? ಯಾಕೆ ಡ್ಯಾಡಿ? ನಿಮ್ ಚಿಕ್ಕಪ್ಪನಿಗೆ ಹುಷಾರಿಲ್ವಂತೆ. ನಾಳೆ ಬೆಳಗಿನ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಬರೋದೆಷ್ಟು ದಿನ ಆಗುತ್ತೋ ಏನೋ. ಮೇರಿ, ನಿಮ್ಮಮ್ಮನ ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಡ್ಯಾಡಿ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಮೇರಿ, ಅಳಬೇಡ. ನೋಡು, ನೀನ್ ಕಣ್ಣೀರು ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ತಂದೆ ಹಾಗಂದ್ರು ಅಂತ ನನಗೇನು ಕೋಪ ಇಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರಿದ್ರು ಹಾಗೆ ಹೇಳ್ತಾ ಇದ್ರು. ಮೇರಿ ಯಾರು ಏನೇ ಹೇಳಲಿ, ಏನೇ ಮಾಡ್ಲಿ, ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ನನಗೆ ನಂಬಿಕೆನೇ ಇಲ್ಲ. ನನಗಿದೆ.
ಅಂದ್ರೆ ನಾವಿಬ್ರು ಗುಟ್ಟಾಗಿ ನಮ್ ತಂದೆಗೆ ತಿಳಿದೇನೆ ಮದ್ವೆ ಆಗ್ಬೇಕು ಅಂತೀರಾ? ಅದು ಹೇಡಿಗಳು ಮಾಡೋ ಕೆಲಸ, ನಮ್ಮ ಯೋಗ್ಯತೆಗಲ್ಲ. ಮೊದಲು ನಿಮ್ ತಾಯಿ ಹುಷಾರಾಗ್ಬೇಕು, ಆಮೇಲೆ ನಿಮ್ಮ ತಂದೆ ನಮ್ಮ ತಂದೆ ಇಬ್ರು ಒಪ್ಪಿ ನಮ್ಮನ್ನ ಆಶೀರ್ವಾದ ಮಾಡ್ಬೇಕು. ಹೇಗ್ ಸಾಧ್ಯ ಕುಮಾರ್? ಹೇಳ್ತೀನಿ. ಈಗ ನಿಮ್ಮ ಅಂಕಲ್ ಹುಷಾರಿಲ್ಲ ಅಂತ ನಿಮ್ ತಂದೆ ಲಂಡನ್ ಹೋಗಿದಾರಲ್ಲ, ಯಾವ ಬರ್ತಾರೆ? ಗೊತ್ತಿಲ್ಲ. ಸೀರಿಯಸ್ ಅಂತ ಕೇಬಲ್ ಬಂತು, ಹೊರಟೋದ್ರು. ತಕ್ಷಣ ಬರೋ ಚಾನ್ಸ್ ಏನಿಲ್ಲ. ಇಲ್ಲ. ಒಳ್ಳೇದು, ಬಾ ಹೇಳ್ತೀನಿ. ಏನು ಅಂದ್ರೆ ಏನು ಯೋಚನೆ ಮಾಡ್ತಾ ಇದ್ರಲ್ಲ? ನಮ್ಮ ವಂಶಕ್ಕೆ ಏನೋ ಗ್ರಹಚಾರ ಒಕ್ಕರ್ಸ್ಕೊಂಡಿದೆ ಕಣೆ. ನನ್ನ ತಂಗಿ ನೋಡಿದ್ರೆ ಒಬ್ಬ ಕ್ರಿಶ್ಚಿಯನ್ ಕಟ್ಕೊಂಡು ನಮ್ಮಿಂದ ದೂರ ಆದ್ಲು. ಈಗ ನನ್ನ ಮಗ ಅದೇ ಅಪಸ್ವರ ಹಾಡಿ ಹೆತ್ತ ತಂದೆನೇ ದೂರ ಮಾಡ್ಕೊಂಡ. ಅಲ್ಲ ಅಂದ್ರೆ ಅವನು ಓದ್ದೋನು ತಿಳಿದವನು. ನೀವು ಸಮಾಧಾನವಾಗಿ 4 ಬುದ್ಧಿ ಮಾತು ಹೇಳೋದನ್ನು ಬಿಟ್ಟು ಸುಮ್ಮನೆ ಕೂಗಾಡಿ ಕೋಪ ಬರ್ಸಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿ ನೀವು ಕೊರಗ್ತಾ ಇದ್ದೀರಲ್ಲ. ಹೌದು, ನನಗೆ ವಿವೇಕ ಇಲ್ಲ. ಎಸ್, ಹಾ ಹೌದು. ಅಯ್ಯೋ, ಏನ್ರಿ? ಕುಮಾರ್ಗೆ ಆಕ್ಸಿಡೆಂಟ್ ಆಗಿ ಮಂಗಳೂರು ಆಸ್ಪತ್ರೆಯಲ್ಲಿ ಇದ್ದಾನಂತೆ. ಅಯ್ಯೋ, ಈಗ ಹೇಗ್ರಿ? ನೋಡಿ, ನಡೀರಿ. ಕುಮಾರ್, 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 ಹೇಗಿದೆಯಪ್ಪ? ತುಂಬಾ ಪೆಟ್ಟಾಯ್ತಾ? ನಡೆದದನ್ನೆಲ್ಲ ಮರ್ತು ಬಿಡಪ್ಪ. ಯಾಕಪ್ಪ ಹಾಗು ನೋಡ್ತಾ ಇದ್ದಿ? ಕುಮಾರ್. ಕುಮಾರ್? ಯಾವ ಕುಮಾರ್? ಯಾರು ನೀವು? ಯಾಕಪ್ಪ ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ ಕುಮಾರ್? ಐ ಆಮ್ ನಾಟ್ ಕುಮಾರ್, ಐ ಆಮ್ ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಅಯ್ಯೋ, ಯಾಕೋ ಹೀಗೆಲ್ಲ ಮಾತಾಡ್ತೀಯ ಕುಮಾರ್? ಮತ್ತೆ ಕುಮಾರ್ ಕುಮಾರ್ ಯಾರು ನೀವು? ಏನಾಗಿದೆ ನಿಮಗೆ? ಸರಸ್ವತಿ, 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 ಇಲ್ಬಾ. ಯಾರಿವರು? ನಂಗ್ ಗೊತ್ತಿಲ್ಲ. ಪೀಟರ್, ನೀವೀಗ ರೆಸ್ಟ್ ತಗೋಬೇಕು. ಇವನು ಪೀಟರ್ ಅಲ್ಲಮ್ಮ, ನನ್ ಮಗ ಕುಮಾರ್. ನಂಗ್ ಗೊತ್ತಿಲ್ಲಮ್ಮ. ಹೆಸರೇನು ಅಂತ ಕೇಳಿದಕ್ಕೆ ಪೀಟರ್ ಅಂತ ಹೇಳಿದ್ರು. ಕೆ ಶೀಟ್ ನಲ್ಲೂ ಆ ಹೆಸರೇ ಬರ್ದಿದೆ. ಅದು ತಪ್ಪು ಕಣಮ್ಮ. ಇವನು ನನ್ನ ಮಗ ಕುಮಾರ್ ಕಣಮ್ಮ. ಏನ್ರಿ ನೀವು? ನಿಮ್ಗೆ ಏನಾರು ತಲೆಗಿಲ್ಲ ಕೆಟ್ಟಿದ್ಯಾ? ಯಾರಿ ನಿಮ್ ಮಗ? ನಮ್ ಫಾದರ್ ಯಾರು ಗೊತ್ತಾ? ವಾಸ್ಕೋಡಿ ಗಾಮ. ನಮ್ ಅಂಕಲ್ ಬರ್ನಾರ್ಡ್ ಶಾ. ನಮ್ ಬ್ರದರ್ ಅಮೇರಿಗೋ ವೆಸ್ಪುಸಿ. ನಾನು ಯಾರು ಗೊತ್ತಾ? ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಜಾಸ್ತಿ ಮಾತಾಡುವ, ರೆಸ್ಟ್ ತಗೋಬೇಕು ನಾನು ಇವಾಗ. ಸತ್ಯವಾಗ್ಲೂ ನೀನು ಕುಮಾರಪ್ಪ, ನಾನ್ ನಿನ್ನ ಹೆತ್ತ ತಾಯಿ. ಸರಸ್ವತಿ, ಇದೆ ನರ್ಸಿಂಗ್ ಹೋಮ ಇಲ್ಲ ಮೆಂಟಲ್ ಹಾಸ್ಪಿಟ್ಲ? ನೋಡಿಮ್ಮ, ನೀವು ಸ್ವಲ್ಪ ಹೊರಗೆ ಬರ್ತೀರಾ? ನೀವು ಕೂಡ ಬನ್ನಿ. ಬನ್ನಿಮ್ಮ. ಕುಮಾರ್ ಆಕ್ಸಿಡೆಂಟಲ್ ಪೆಟ್ಟಾಗಿ ಹೀಗಾಗಿದೆ. ಇದಕ್ಕೆ ಅಮಿನೇಷಿಯಾ ಅಂತಾರೆ. ಇದು ಬಂದ್ರೆ ರೋಗಿಗೆ ಹಿಂದಿಂದೆಲ್ಲ ಮರ್ತು ಹೋಗ್ಬಿಡುತ್ತೆ. ಹಾಗಾದ್ರೆ ಈಗ ನಮ್ ಕುಮಾರ್ ಗತಿ ಏನು ಡಾಕ್ಟ್ರೆ? ಇದಕ್ಕೆ ರೆಮಿಡಿನೇ ಇಲ್ವೇ ಡಾಕ್ಟ್ರೆ? ಫಿಸಿಕಲ್ ಆಗಿ ಏನು ತೊಂದರೆ ಆಗಿಲ್ಲ, ಬಟ್ ಮೆಂಟಲಿ ಸ್ವಲ್ಪ ಶಾಕ್ ಆಗಿದೆ. ನೀವು ರೋಗಿನ ಮನೆ ಕರ್ಕೊಂಡು ಹೋಗಿ ಅಲ್ಲಿ ವಾತಾವರಣ ನೋಡ್ತಾ ನೋಡ್ತಾ ಕ್ರಮೇಣ ನೆನಪಿಗೆ ಬಂದರೂ ಬರ್ಬೋದು. ಮಿಸ್ಟರ್ ಶಂಕರಯ್ಯ, ಒಂದು ಮಾತ್ರ ಮರ್ತುಬೇಡಿ, ನೀವ್ಯಾರು ಅವನ ಮಾತಿಗೆ ಎದುರು ಹೇಳಬೇಡಿ. ಅವನ್ ಪೀಟರ್ ಅಂದ್ರೆ ಹೂವನ್ನೇ, ಬೆಂಗಳೂರಿನ ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ರು ಸರಿ. ನೀವು ಇಟ್ಕೋ. ಮನೇಲಿ ಎಲ್ರೂ ಅವನ ದಾರಿಲೇ ಹೋಗಿ, ಆಮೇಲೆ ನಿಧಾನವಾಗಿ ಅವನೇ ನಿಮ್ ದಾರಿಗೆ ಬರ್ತಾನೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಆಯ್ತು, ಬರ್ತೀವಿ. ಆಯ್ತು. ಡಾಕ್ಟರ್ ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಕುಮಾರ್. ಓ, ನಾನು ಎಷ್ಟು ಸಲ ಹೇಳಿ, ನಾನು ಕುಮಾರ್ ಅಲ್ಲ, ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್ ಅಂತ. ಎಸ್ ಎಸ್, ಯು ಆರ್ ಮಿಸ್ಟರ್ ಪೀಟರ್. ಮಿಸ್ಟರ್ ಪೀಟರ್, ಎಸ್. ಬನ್ನಿ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಾನು ಯಾಕೆ ನಿಮ್ಮನೆ ಬರಬೇಕು? ನಮಗೆ ಮಕ್ಕಳಿಲ್ಲ, ನಿಮ್ಮನ್ನ ದತ್ತು ತಗೊಳ್ಳೋಣ ಅಂತ. ಅಯ್ಯೋ ಪಾಪ, ಸರಸ್ವತಿ, ಅವ್ರಿಗೊಂದು ಮಗು ಬೇಕಂತೆ. ಯಾವ್ದಾದ್ರು ಅನಾಥಾಶ್ರಮ ಕರ್ಕೊಂಡು ಹೋಗವ್ರನ್ನ. ಕುಮಾರ್, ಪೀಟರ್ ಫ್ರಮ್ ಪೀಟರ್ಸ್ಬರ್ಗ್. ಪೀಟರ್ ಪೀಟರ್ ನಮ್ಮ ನರ್ಸಿಂಗ್ ಹೋಮ್ನಲ್ಲಿ ಸೇದಾನಿಂದ ಹೀಗೇ ಮಾತಾಡ್ತಾ ಇದ್ದಾನೆ.
ಬಹಳ ಹಠ ಮಾಡ್ತಾನೆ, ಯಾರ ಮಾತು ಕೇಳಲ್ಲ ಅಂತಾನಲ್ಲ. ಮತ್ತೆ ಅವನ್ನ ಹೇಗೆ ಮನೆಗೆ ಕರ್ಕೊಂಡು ಹೋಗೋದು ಡಾಕ್ಟ್ರೇ?